ಒಂದು ಸಣ್ಣ ಜಮೀನು, ಕೇವಲ ಮಲ್ಲಿಗೆ ಗಿಡಗಳು, ಆದರೆ ದೊಡ್ಡ ಕನಸು. ಕೊರೋನಾ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಆತಂಕದಲ್ಲಿದ್ದ ಹಲವರ ನಡುವೆ ಇಲ್ಲೊಬ್ಬ ಮಹಿಳೆ ಮಾತ್ರ ಸಂಕಷ್ಟವನ್ನೇ ಅವಕಾಶವನ್ನಾಗಿ ಮಾಡಿಕೊಂಡಿದ್ದಾರೆ. ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ಸಂಟ್ಯಾರು ಮರಿಕೆ ನಿವಾಸಿ ವನಿತಾ ಅವರ ಸ್ಫೂರ್ತಿದಾಯಕ ಯಶೋಗಾಥೆ ಇದು. ನಾನು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೇನೆ. ಅಂದರೆ ಕೊರೋನಾ ಟೈಮಲ್ಲೆಲ್ಲ ಕಷ್ಟ ಆಗಿ ಕೆಲಸ ಎಲ್ಲ ಇಲ್ಲ ಇತ್ತು. ಮತ್ತು ಸ್ತ್ರೀ ಶಕ್ತಿಯಲ್ಲಿ ಒಂದು ಸೇರಿ 22 ವರ್ಷ ಆಯಿತು. ಅದರಲ್ಲಿ ನಮಗೆ ಒಂದು ಕ್ಷೇತ್ರ ಪಾಠಶಾಲೆ ಅಂತ ಒಂದು ಮಾಹಿತಿ ಎಲ್ಲ ಇತ್ತು ಮಲ್ಲಿಗೆದು. ಅದರಿಂದ ಸ್ವಲ್ಪ ಗಿಡ ಎಲ್ಲ ನೆಟ್ಟು ಅದರಲ್ಲಿ ಕೂಡ ತುಂಬ ಆದಾಯ ಬಂದಿದೆ. ಅಂದರೆ ಕೊರೋನಾ ಟೈಮಲ್ಲಿ ಏನೂ ಇಲ್ಲ ಆಯಿತು. ಅದರಲ್ಲಿ ಬಂದ ಆದಾಯದಿಂದ ಸ್ವಲ್ಪ ಅಡಿಗೆ ಗಿಡ ಮತ್ತೊಂದು ಹೈನುಗಾರಿಕೆ ಅದೆಲ್ಲ ಮಾಡಿ ಜೀವನ ಸಾಗಿಸ್ತಾ ಇದ್ದೇನೆ. ಕೃಷಿಯನ್ನು ನಂಬಿದವರ ಕೈ ಎಂದಿಗೂ ಬರಡಾಗುವುದಿಲ್ಲ ಎನ್ನುವ ಮಾತಿಗೆ ಜೀವಂತ ಉದಾಹರಣೆ ವನಿತಾ. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಅನೇಕ ಕುಟುಂಬಗಳು ಸಂಕಷ್ಟ ಎದುರಿಸುತ್ತಿದ್ದಾಗ ವನಿತಾ ತಮ್ಮ ಮನೆಯ ಅಂಗಳದಲ್ಲೇ ಮಲ್ಲಿಗೆ ಕೃಷಿ ಎಂಬ ಹೊಸ ಬದುಕಿನ ದಾರಿಯನ್ನು ಕಂಡುಕೊಂಡರು. ಇದ್ದ ಸಣ್ಣ ಜಾಗದಲ್ಲೇ 50ಕ್ಕೂ ಹೆಚ್ಚು ಮಲ್ಲಿಗೆ ಗಿಡಗಳನ್ನು ನೆಟ್ಟರು. ಪ್ರತಿದಿನ ಬೆಳಗ್ಗೆ ಹೂ ಕೀಳುವುದು, ಗಿಡಗಳ ಆರೈಕೆ ಮಾಡುವುದು, ಮಾರುಕಟ್ಟೆಗೆ ಕಳಿಸುವುದು ಇದೇ ಅವರ ದಿನಚರಿಯಾಯಿತು. ಈ ಒಂದು ಸಣ್ಣ ಪ್ರಯತ್ನವೇ ಇಂದು ಇಡೀ ಕುಟುಂಬಕ್ಕೆ ಆತ್ಮವಿಶ್ವಾಸ ನೀಡಿದೆ. ಇವಾಗ ಪರವಾಗಿಲ್ಲ, ತುಂಬ ಆಗ್ತಾ ಇದೆ. ಇವಾಗ 50 ಗಿಡ ಇದೆ ಒಟ್ಟಾಗಿ. ಮತ್ತೆ ಸ್ವಲ್ಪ ನರ್ಸರಿ ಮಾಡಿ ಹಾಗೆ ಸಹ ಮಾರಾಟ ಮಾಡಿದ್ದೇನೆ. ಮತ್ತೆ ಗಿಡಗಳನ್ನು ಮಾರಾಟ ಮಾಡಿದ್ದೇನೆ. ಮತ್ತೆ ತರಕಾರಿ, ಮತ್ತೆ ಇದು ಅಂದ್ರೆ ಸಂಡಿಗೆ, ಹಪ್ಪಳ ಅದೆಲ್ಲ, ಮತ್ತೆ ಮಜ್ಜಿಗೆ ಕೂಡ ಎಲ್ಲ ತುಪ್ಪ ಎಲ್ಲ ತಕೊಂಡೋಗಿ ಮಾರಾಟ ತುಂಬಾ ಕಡೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾರಾಟ ಮಾಡಿದ್ದೇನೆ. ಸೀಸನ್ ಅಲ್ಲಿ ಒಂದು 10-15 ಅಟ್ಟೆ ಆಗ್ತಾ ಇದೆ. ಎಷ್ಟು ಇರ್ತದೆ ರೇಟ್? ಆವಾಗ ಸೀಸನ್ ಅಂದ್ರೆ ನಮಗೊಂದು 400-500. ತುಂಬಾ ರೇಟ್ ಇರುವಾಗ ಹೂ ಕಡಿಮೆ, ಹೂ ಜಾಸ್ತಿ ಇರುವಾಗ ರೇಟ್ ಕಡಿಮೆ. ಒಂದು 2-3 ಚೆಂಡು ಆಗುವಾಗ 1000ದಿಂದ ಮೇಲೆ ಇರ್ತದೆ. ಆವಾಗ ಒಂದು ಚೆಂಡಿಗೆ 250-300 ಸಿಕ್ಕಿದ್ದು ಉಂಟು. ವನಿತಾ ಅವರ ಪತಿ ಗಾರೆ ಕೆಲಸ ಮಾಡುತ್ತಾರೆ. ಆದರೆ ಇಂದು ಮನೆಯ ಆರ್ಥಿಕ ಹೊಣೆಗಾರಿಕೆಯಲ್ಲಿ ವನಿತಾ ಅವರ ಕೃಷಿ ಕೂಡ ಮಹತ್ವದ ಪಾತ್ರ ವಹಿಸುತ್ತಿದೆ. ಮಲ್ಲಿಗೆ ಕೃಷಿಯಿಂದ ಬಂದ ಆದಾಯವನ್ನು ಕೇವಲ ಮನೆಯ ಖರ್ಚಿಗೆ ಮಾತ್ರ ಬಳಸದೆ ಅದೇ ಹಣವನ್ನು ಉಳಿತಾಯ ಮಾಡಿ ಒಂದು ಪುಟ್ಟ ಅಡಿಕೆ ತೋಟವನ್ನು ಖರೀದಿಸಿದ್ದಾರೆ. ಮಹಿಳೆಯರು ಕೃಷಿಯನ್ನು ವೃತ್ತಿಯಾಗಿಯೇ ಅಲ್ಲ, ಉದ್ಯಮವಾಗಿಯೂ ರೂಪಿಸಬಹುದು ಎನ್ನುವುದನ್ನು ವನಿತಾ ತಮ್ಮ ಬದುಕಿನ ಮೂಲಕ ಸಾಬೀತುಪಡಿಸುತ್ತಿದ್ದಾರೆ. ಸಣ್ಣ ಆರಂಭವು ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು ಎಂಬುದಕ್ಕೆ ವನಿತಾ ಅವರ ಸಾಧನೆಯೇ ಸಾಕ್ಷಿ.